ರಾತ್ರಿ ಊಟ ಅಲ್ಲಿ ಇದಕ್ಕೆ ಬೇರೆ ಕಡೆ ಎಲ್ಲರೂ ದರ್ಗಾಕ್ಕೆ ಹೋಗಿ ಊಟ ಇಸ್ಕೊಂಡು ಬಂದು ಊಟ ಮಾಡಿ ಮಕ್ಕೊಂಡಿದ್ಲಂತ್ರಿ. 8 ಗಂಟೆ ಮತ್ತೊಬ್ಬ ನಮ್ಮ ತಂಗಿಗೆ ನಮ್ಗೆ ಹೆದರ್ತಿದ್ಲಕ್ಕಿ. ಅವಾಗ ಏನಾರು ಫೋನ್ ಮಾಡಿ ಹೇಳಿದ್ರು ಏನು ಮಾಡ್ತಾರೆ ಅಂತೇಳಿ ಮತ್ತೊಬ್ಬ ತಂಗಿಗೆ ಹೇಳ್ಯಾಡ್ರಿ, ಹಿಂಗೆ ಐತಕ್ಕ ಹಿಂಗೆ ಕಷ್ಟ ಕೊಡೋಕಂತಾನ, ನಾ ಬೇರೆ ಕಡೆ ಹೋಗಿ ಊಟ ಇಸ್ಕೊಂಡು ಬಂದು ಊಟ ಮಾಡಿ ಮಕ್ಕೊಂಡೇನಕ್ಕ ಅಂತ ಹೇಳಿದ್ಲು. ಆಕೇನಲ್ಲ ಯಾವ ಬೇಡ, ಈಗ ಅಣ್ಣಾರ್ದ ಸಿಟ್ಟು ತಣ್ಣಗಾಗೈತಿ, ನಾ ಹೇಳ್ತೀನಿ ಫೋನ್ ಮಾಡಿ, ನೀ ನಾಳೆ ಆಧಾರ್ ಕಾರ್ಡ್ ಇದೈತಿ ಫ್ರೀ ಐತಿ ಬಂದ್ಬಿಡು ಅಂತೇಳಿ ನಮ್ಮ ತಂಗಿ ಹೇಳಿದ್ರಿ. ಅಷ್ಟೊತ್ತಿಗೆ ಆಕೆ ಹೇಳಿ ಇದು ಮಾಡಲ್ರಿ 3 ಗಂಟೆಗೆ ಇಷ್ಟ ಇದು 3 ಗಂಟೆಗೆ ಹಿಂಗೆ ಅಲ್ಲಿ ಏನು ಹಾಕೋಣ ಅಂತೇಳಿ ನಮ್ಮ ತಮ್ಮನಿಗೆ 5 ಗಂಟೆಗೆ ಫೋನ್ ಬಂತ್ರಿ ಸರ್. ಹಾಂ, ಅಷ್ಟು ಟಾರ್ಚರ್ ಕೊಡ್ತಿದ್ದಾರೆ ಸರ್. ಆಕೆಗೆ ಎಲ್ಲಿ ಕುಂದ್ರಾಕ್ ಕೊಡ್ತಿದ್ದಿಲ್ಲ, ನಿಂದ್ರಾಕ್ ಕೊಡ್ತಿದ್ದಿಲ್ಲ, ಆಕೆ ಮನ್ಯಾಗ ಇರಾಕ್ ಕೊಡ್ತಿದ್ದಿಲ್ಲ. ಬರೇ ನಿಮ್ಮ ಅಕ್ಕ ತಂಗಿರು ಹಂಗೆ ಮಾಡ್ತಾರ, ನಿಮ್ಮ ಅಂತ ಹಿಂಗೆ ಮಾಡ್ತಾರೆ. ಹ್ಞೂ, ಪದೇ ಪದೇ ಟಾರ್ಚರ್. ಅವರ ಇಬ್ಬರು ಅಕ್ಕ ತಂಗಿಯರು ಮತ್ತು ಅವ್ರ ಸಾದಿಕ್ರ ಅಣ್ಣ ಅವ್ರೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ. ಮತ್ತು ಆಮೇಲೆ ಏನು ಹೇಳ್ತಿದ್ದ, ನೀನು ಅವರು ವರದಕ್ಷಿಣೆ ಕೊಡಾಕುಂತಿಲ್ಲ, ವರದಕ್ಷಿಣೆ ಕೊಟ್ಟಿಲ್ಲ, ಆದ್ ಕೊಟ್ಟಿಲ್ಲ, ಈದ್ ಕೊಟ್ಟಿಲ್ಲ. ಅವ ಭಾಳ ಟಾರ್ಚರ್ ಮಾಡ್ತಿದ್ದ ಆ ಹುಡುಗ. ಆಜು ಬಾಜು ಹೆಣ್ಮಕ್ಳವ್ರವ್ರು ಬಂದು ನಮಗೆಲ್ಲ ಹೇಳಿದ್ರು, ಹಿಂಗೆ ನೀವು ಹಿರಿಯರದಿರಿ, ಸ್ವಲ್ಪ ಬಂದು ಬುದ್ಧಿ ಹೇಳ್ರಿ ಅಂತ ಹೇಳಿದ್ರು. ನಾ ಆಮ್ಯಾಗ ಹುಡುಗ ಹೋಗಿ ವಿಚಾರಿದ ಮ್ಯಾಗ ಅವ ಆನಂದ್ ನಗರ ಸಾದಿಕ್ ಅಂತ ಹುಡುಗ ಗುರ್ತಾತ. ಅಲ್ಲೇ ಸಮಾಜದವ್ರಿಗೆ ಹಿಂಗಿಂಗ್ರಿ ಅಂತ ತಿಳಿಸಿದೆ. ಇಲ್ಲ ನೀವು ಕರ್ಕೊಂಡು ಬರ್ರಿ, ಇಲ್ಲೇ ಮಾತಾಡೋಣ. ಅಲ್ಲೇ ಆನಂದ್ ನಗರಿಗೆ ಕರ್ಕೊಂಡು ಹೋಗುವ ನಂತರ ಅಲ್ಲೇ ಯಾರು ಗುರ್ತಿಲ್ಲ, ಇವ ಮದುವೆ ಆಗ್ಯಾನು ಅಂತ. ಅವನ ದೋಸ್ತರಿಗೂ ಗುರ್ತಿಲ್ಲ, ಸಮಾಜದವ್ರಿಗೂ ಗುರ್ತಿಲ್ಲ. ಆಮ್ಯಾಗ ಅವ ಪೇಪರ್ ತೋರಿಸಿದ ಮದುವೆ ಆಗಿದ್ದ. ಅವನ ಹಿಂದೆ ಮತ್ತು ಅವ್ರ ಅಣ್ಣ ಎಲ್ಲರೂ ಇದ್ರೆ, ಇಲ್ಲ ನಾವು ಮದುವೆ ಮಾಡೀವ್ರಿ ಅಂತ ಹೇಳಿದ್ರು ಅವ್ರು. ಆಮ್ಯಾಗ ಆನಂದ್ ನಗರ ಸಮಾಜದವ್ರ ಬಗೆಹರಿಸಿ ಗಂಡ ಹೆಂಡತಿಗೆ ಬುದ್ಧಿ ಹೇಳಿ ಕಳಿಸಿದ್ರೆ. ಮತ್ತು ನಮ್ಮ ಮನ್ಯಾಗ ಬಂದು ಇದ್ರು ಅವರು. ಬಂದು ಒಂದು ಅವರು ಮನೆ ಮಾಲಕರ ಬಿಟ್ಟು ಹೋಗ್ರಿ ಅನ್ನಕ್ತಿದ್ರು. ಇಲ್ಲ ನಾವು ಹೇಳಿ ಇರಲಿ ಇನ್ನೂ ಸ್ವಲ್ಪ ದಿನ ಅಂದ್ಕೂಡಲೇ ಹೇಳಿದ್ವಿ. ಅಂದರೂ ಹೊಡಿತಿದ್ದ ಬಡಿತಿದ್ದ, ಒಟ್ಟು ಕಿರುಕುಳ